ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಸೋಷಿಯಲ್ ಮೀಡಿಯಾ ಇವಾಗಿನ ಜಮಾನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ವಿಚಾರಗಳು ಯಾವಾಗ ಒಂದಷ್ಟು ಚರ್ಚೆಗೆ ಕಾರಣವಾಗುತ್ತೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಕೂಡ ಕಾರಣ ಆಗಲ್ಲ. ಅಂಥದ್ದೇ ಒಂದು ವಿಚಾರ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿದ್ದು ಅಂತ ಹೇಳಿದ್ರೆ ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸರ್. ಇದು ಯಶ್ ಸುದೀಪ್ ರವರ ಒಂದು ಟ್ವೀಟ್ಗೆ ಪ್ರತಿಕ್ರಿಯಿಸಿರುವಂತಹ ಒಂದು ಲೈನ್. ಈ ಒಂದು ವಿಚಾರ ಈಗ ಸುದ್ದಿ ಆಗ್ತಿದೆ. ಅದು 7 ವರ್ಷದ ಹಳೆಯ ಒಂದು ವಿವಾದಕ್ಕೆ ಕನೆಕ್ಟ್ ಆಗುವ ಮೂಲಕ. ಟಾಕ್ಸಿಕ್ ಮೂಲಕ ತಮ್ಮ ಹುಟ್ಟುಹಬ್ಬದ ದಿನ ಜಬರ್ದಸ್ತ್ ಆಗಿ ಹ್ಯಾಂಡ್ಸಮ್ ಲುಕ್ನಲ್ಲಿ ತಮ್ಮ ಖಡಕ್ ರೋಲ್ ಮೂಲಕ ಎಲ್ಲಾ ಕಡೆನೂ ಕೂಡ ಧೂಳೆಬ್ಬಿಸಿದ್ರು ರಾಕಿಂಗ್ ಸ್ಟಾರ್ ಯಶ್. ಅಂಡ್ ಈ ಸಲ ಪ್ಯಾನ್ ಇಂಡಿಯಾ ಮಾತ್ರ ಅಲ್ಲ, ಪ್ಯಾನ್ ವರ್ಲ್ಡ್ ನಲ್ಲೂ ಕೂಡ ಸುದ್ದಿ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂಡ್ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯೋದಕ್ಕೂ ಕೂಡ ತಯಾರಾಗಿ ಮಾರ್ಚ್ 19ಕ್ಕೆ ಬರ್ತಾ ಇದ್ದೀನಿ ಅನ್ನುವಂತಹ ಹಿಂಟನ್ನ ಜಬರ್ದಸ್ತಾಗೆ ಕೊಟ್ಟಂತಹ ನಂತರ ಸಾಕಷ್ಟು ವಿವಾದಗಳೇನೋ ನಡೀತು. ಆದರೆ ಪರ ಹಾಗೆ ವಿರೋಧದ ನಡುವೆಯೂ ನಮ್ಮ ಸ್ಟಾರ್ ನಟರೆಲ್ಲರೂ, ಅದು ಪ್ಯಾನ್ ಇಂಡಿಯಾದ ಸ್ಟಾರ್ ನಟರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಕೂಡ ಈ ಒಂದು ಟಾಕ್ಸಿಕ್ ಟೀಸರ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿ ನಮ್ಮ ಕನ್ನಡದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕೂಡ ಯಶ್ ರವರ ಈ ಒಂದು ಟೀಸರ್ ಏನಿದೆ ಅದಕ್ಕೆ ಶುಭಾಶಯವನ್ನ ಕೂಡ ತಿಳಿಸಿದ್ರು. ಅದಾದ ನಂತರ ನಿನ್ನೆಯಿಂದ ಯಶ್ ರವರು ಯಾರೆಲ್ಲ ಅವರ ಒಂದು ಟೀಸರ್ಗೆ ಕಂಗ್ರಾಟ್ಸ್ ಹೇಳಿದ್ದಾರೆ, ಶುಭಾಶಯವನ್ನ ತಿಳಿಸಿದ್ದಾರೆ, ಎಲ್ರಿಗೂ ಕೂಡ ಒಂದು ಧನ್ಯವಾದಗಳನ್ನ ಹೇಳ್ತಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ. ಅಂಡ್ ಇನ್ಸ್ಟಾದಲ್ಲೂ ಕೂಡ ತಮ್ಮ ಸ್ಟೋರೀಸ್ಗಳಲ್ಲಿ ಹಾಕಿರೋದನ್ನ ನಾವು ನೋಡ್ತಿರಬಹುದು. ಕರಣ್ ಜೋಹರ್, ರಿತೇಶ್ ದೇಶ್ಮುಖ್, ಆಲಿಯಾ ಭಟ್, ಆಶಿಕಾ ರಂಗನಾಥ್, ಹೀಗೆ ಎಲ್ಲರೂ ಕೂಡ ಏನು ಒಂದು ಟೀಸರ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಿದ್ದಾರೆ. ಅದೇ ರೀತಿ ಯಶ್ ಸುದೀಪ್ ಅವ್ರಿಗೂ ಕೂಡ ಒಂದು ಧನ್ಯವಾದವನ್ನ ಹೇಳಿದ್ದಾರೆ. ಅದು ವಿಶೇಷವಾಗಿ ಥ್ಯಾಂಕ್ ಯು ಸರ್ ಅನ್ನುವಂತಹ ಮೂಲಕ. ಏನಿದು ಥ್ಯಾಂಕ್ ಯು ಸರ್ ಅಂತ ಹೇಳಿದ ತಕ್ಷಣ ಯಾಕೆ ಇದು ಹಳೆಯ ವಿವಾದ ಒಂದು ಬರುತ್ತೆ ಅಂತ ನಾವು ನೋಡ್ತಾ ಹೋದ್ರೆ 2018ರಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನ್ ತರ ಶುರುವಾಗುತ್ತೆ, ಫಿಟ್ನೆಸ್ ಚಾಲೆಂಜ್ ಅನ್ನುವಂಥದ್ದು. ಅದು ಕಿಚ್ಚ ಸುದೀಪ್ ಅವರು ಜೊತೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಸುದೀಪ್ ಅವರು ಜೊತೆಗೆ ಬಾಲಿವುಡ್ನ ರಿತೇಶ್ ದೇಶ್ಮುಖ್ ಎಲ್ಲರೂ ಕೂಡ ಒಂದು ಫಿಟ್ನೆಸ್ ಚಾಲೆಂಜ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರಿಂದ ಒಬ್ಬರಿಗೆ ಒಂದಷ್ಟು ಚಾಲೆಂಜ್ ಅನ್ನ ನೀಡುವ ಮೂಲಕ ಸೋಷಿಯಲ್ ಮೀಡಿಯಾ ತುಂಬಾನೇ ಟ್ರೆಂಡ್ ಆಗುತ್ತೆ ಆ ಸಂದರ್ಭದಲ್ಲಿ. ಅದೇ ರೀತಿ ನಮ್ಮ ಯಶ್ ಅವರು ಕೂಡ ತಮ್ಮ ಆಪ್ತರ ಮೂಲಕ ಒಂದು ಫಿಟ್ನೆಸ್ ಚಾಲೆಂಜ್ ಅನ್ನ ಸುದೀಪ್ ಅವ್ರಿಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಹಾಯ್ ಸುದೀಪ್ ಅನ್ನುವಂತಹ ಮಾತು ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗುತ್ತೆ. ಸುದೀಪ್ ಅವರನ್ನ ಸುದೀಪ್ ಸರ್ ಅಂತ ಕರಿಬಹುದಿತ್ತಲ್ವಾ? ಅವರು ಹಿರಿಯ ನಟ, ಜೊತೆಗೆ ಸೀನಿಯರ್ ಆಗಿರೋದ್ರಿಂದ ಅವರನ್ನ ಯಶ್ ಅವರು ಸುದೀಪ್ ಅಂತ ಕರೆದಿದ್ದು ಎಷ್ಟರ ಮಟ್ಟಿಗೆ ಸರಿ? ಗೌರವವನ್ನ ಕೊಟ್ಟು ಮಾತನಾಡಬೇಕು. ಇನ್ನು ಏನನ್ನೂ ಕೂಡ ಸಾಧಿಸಿಲ್ಲ, ಈಗಲೇ ಇವರನ್ನ ಏಕವಚನದಲ್ಲಿ ಸುದೀಪ್ ಅಂತ ಗೌರವ ಇಲ್ಲದೆ ಕರೆಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದಷ್ಟು ಪರ ವಿರೋಧದ ಚರ್ಚೆಗಳು ನಡೀತು. ಇದೆಲ್ಲವನ್ನ ಗಮನಿಸಿದಂತಹ ಯಶ್ ಅವರು ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟರು. ನಾನು ಅವರಿಗೆ ಸರ್ ಅಂತ ಕರೆದ ತಕ್ಷಣ ಅವರ ಮೇಲಿನ ಒಂದು ಗೌರವ ಖಂಡಿತವಾಗ್ಲೂ ಕಡಿಮೆ ಆಗಲ್ಲ. ಯಾವ ರೀತಿ ಗೌರವ ಕೊಡಬೇಕು, ಅವರಿಗೆ ನನ್ನ ಮನಸ್ಸಿನಲ್ಲಿ ಯಾವ ರೀತಿಯ ಒಂದು ಗೌರವವಿದೆ ಅನ್ನೋದನ್ನ ನಾನು ತೋರಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇದೆಲ್ಲವೂ ಕೂಡ ಘನತೆಗೆ ತಕ್ಕಂತಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರುವಂತಹ ಈ ಎಲ್ಲಾ ಚರ್ಚೆಗಳು ಕೂಡ ಆದಷ್ಟು ಬೇಗ ಇಲ್ಲಿಗೆ ಮುಕ್ತಾಯ ಆಗಲಿ ಅನ್ನುವಂತಹ ಒಂದು ಪೋಸ್ಟ್ ಅನ್ನ ಕೂಡ ಮಾಡ್ತಾರೆ. ಅದಾದ ನಂತರ ಸುದೀಪ್ ಅವರು ಕೂಡ ಯಶ್ ರವರ ಮಾತನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ. ಯಾಕಂತ ಹೇಳಿದ್ರೆ ಅವರು ಕೂಡ ನನ್ನ ಸಮಕಾಲೀನ ನಟ ಆಗಿರೋದ್ರಿಂದ ಇದು ಯಾವುದನ್ನು ಕೂಡ ಅವರಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ಬಟ್ ಎಲ್ಲೋ ಒಂದು ರೀತಿ ನ್ಯೂಸ್ 18ನ ಒಂದು ಇಂಟರ್ವ್ಯೂನಲ್ಲಿ ಅವ್ರು ಹೇಳ್ತಾರೆ, ದೊಡ್ಡವರು ಅಂದ್ರೆ ಇವಾಗ ಶಿವಣ್ಣ ಆಗಿರಬಹುದು, ಡಾಕ್ಟರ್ ರಾಜ್ಕುಮಾರ್ ಅವರು ಆಗಿರಬಹುದು, ಸೀನಿಯರ್, ಅವರು ತೋರಿಸಿದಂತಹ ದಾರಿಯಲ್ಲಿ ನಾವು ಬರ್ತಿರೋದ್ರಿಂದ ನಮಗೆ ಆ ಒಂದು ಗೌರವ ಕೊಡುವಂತಹ ವಿಚಾರದಲ್ಲಿ ಬೇಸರ ಇಲ್ಲದೆ ಇದ್ರೂ ಕೂಡ ನಮ್ಮನ್ನ ಫಾಲೋ ಮಾಡೋರಿಗೆ ಅದೆಲ್ಲ ಒಂದು ರೀತಿ ಮುಜುಗರ ಅನ್ಸಿರಬಹುದು. ಅದಕ್ಕೆ ಈ ರೀತಿಯ ಒಂದು ಚರ್ಚೆ ನಡೀತಿರಬಹುದು ಅನ್ನುವಂಥದ್ದನ್ನ ಹೇಳಿದ್ರು. ಅದ್ರ ಜೊತೆಗೆ ಶಿವರಾಜ್ ಕುಮಾರ್ ಅವರನ್ನ ನಾವು ಆತ್ಮೀಯರು, ನಮಗೆ ತುಂಬಾ ಕ್ಲೋಸ್ ಅಂತ ಶಿವು ಅಂತ ಕರೆಯೋಕ್ಕಾಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಆ ಸಂದರ್ಭದಲ್ಲಿ ಮಾಡಿದ್ರು. ಸೊ ಎಲ್ಲವೂ ಕೂಡ ಆ ಒಂದು ಟಾಕ್ ವಾರ್ ಅಲ್ಲಿಗೆ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟಿತ್ತು. ಸೊ ಈಗ ಟಾಕ್ಸಿಕ್ ಸಿನಿಮಾದ ಟೀಸರ್ ಸಮಯದಲ್ಲಿ ಸುದೀಪ್ ರವರ ಒಂದು ಟ್ವೀಟ್ಗೆ ಏನಿದೆ, ಯಶ್ ರವರು ಥ್ಯಾಂಕ್ ಯು ಸರ್ ಅಂತ ಹೇಳಿರುವಂತಹ ಜೊತೆಗೆ ಹಿರಿಯರು ತೋರಿಸ್ಕೊಟ್ಟಂತಹ ಹಾದಿಯಲ್ಲಿ ಆ ಒಂದು ಶ್ರಮವನ್ನು ನಾವು ಪಡ್ತಿದ್ದೀವಿ ಅನ್ನುವಂತಹ ಒಂದು ಉತ್ತರ ಹಳೆ ಚರ್ಚೆ ಏನಾಗಿತ್ತು ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡುವಂತಹ ಪ್ರಯತ್ನ ಮಾಡಿದ್ರ ಅನ್ನುವಂಥದ್ದನ್ನ ಹುಟ್ಟು ಹಾಕಿದೆ. ಒಟ್ಟಲ್ಲಿ ಹೇಳೋದಾದ್ರೆ ಸ್ಟಾರ್ ವಾರ್ ಅನ್ನುವಂಥದ್ದು ಖಂಡಿತವಾಗ್ಲೂ ಇಲ್ಲ. ಸ್ಟಾರ್ಗಳೆಲ್ಲರೂ ಕೂಡ ತುಂಬಾ ಆತ್ಮೀಯವಾಗಿ ಇದ್ದಾರೆ. ಈವನ್
UI ಸಿನಿಮಾದ ಪ್ರೀಮಿಯರ್ ಶೋ ಏನಿತ್ತು ಆ ಒಂದು ಸಂದರ್ಭದಲ್ಲೂ ಕೂಡ ಯಶ್ ಹಾಗೆ ಸುದೀಪ್ ರವರು ಹಗ್ ಮಾಡ್ಕೊಂಡಿದ್ದಂತಹ ಒಂದು ಕ್ಷಣವನ್ನ ಕೂಡ ನಾವು ನೋಡಿದ್ದೀವಿ. ಸೊ ಸ್ಟಾರ್ ವಾರ್ ಅನ್ನೋದು ಇಲ್ಲ, ಎಲ್ಲರೂ ಕೂಡ ಗೆಳತಿಯರೇ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಒಬ್ಬರ ಸಿನಿಮಾಗೆ ಮತ್ತೊಬ್ಬರು ಸಪೋರ್ಟ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ, ಪ್ರೋತ್ಸಾಹ ನೀಡೋ ಮೂಲಕ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಅಲ್ವಾ ಪ್ಯಾನ್ ಇಂಡಿಯಾದಲ್ಲಿ ಇವತ್ತು ನಮ್ಮ ಕನ್ನಡದ ಸಿನಿಮಾಗಳು ಸೌಂಡ್ ಮಾಡೋದಕ್ಕೆ ಶುರುವಾಗಿರುವಂಥದ್ದು. ಈಗ ಯಶ್ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ಯಾನ್ ವರ್ಲ್ಡ್ ಲೆವೆಲ್ಗೆ ಗ್ಲೋಬಲ್ ಸ್ಟಾರ್ ಆಗಿ ಹಾಲಿವುಡ್ ಲೆವೆಲ್ನಲ್ಲಿ ಒಂದು ಟಾಕ್ಸಿಕ್ ಟೀಸರ್ ಮೂಲಕ ಕುತೂಹಲವನ್ನ ಹುಟ್ಟು ಹಾಕಿದ್ದಾರೆ. ಇದಕ್ಕೆ ಎಲ್ಲರ ಒಂದು ಸಪೋರ್ಟ್ ಖಂಡಿತವಾಗ್ಲೂ ಅವಶ್ಯಕತೆ ಇದ್ದೇ ಇದೆ. ಈ ಸಂದರ್ಭದಲ್ಲಿ ಹಳೆಯ ವಿವಾದ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗೋ ಮೂಲಕ ಸದ್ಯಕ್ಕೆ ಖಂಡಿತವಾಗ್ಲೂ ಕೊನೆಯದಾಗಿ ಹೆಂಗೋ ಒಂದು ರೀತಿ ಯಶ್ ಅವರು ಸುದೀಪ್ ಅವರನ್ನ ಸರ್ ಅಂತ ಕರೆದ್ರು ಅನ್ನುವಂತಹ ಒಂದು ಸುಖಾಂತ್ಯದ ಮೂಲಕ ಈ ಎಲ್ಲಾ ಚರ್ಚೆಗಳು ಕೂಡ ಫುಲ್ ಸ್ಟಾಪ್ ಬಿದ್ದಿದೆ ಅಂತ ಹೇಳ್ಬೋದಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.